ಸುಸ್ವಾತ ಸಲುವಾಗಿ ಇವತ್ತಿನ ಬ್ಲಾಗ್ ಮಾಡೋದಿಲ್ಲ ರೀ. ಯಾಕಪ್ಪ ಅಂದ್ರೆ ಇವತ್ತಿನ ಬ್ಲಾಗ್ ಬರೀ ಹೇಳ್ಬೇಕಂತ ನಾನು ವರ್ಕ್ ಅದಾವ ರೀ. ವರ್ಕ್ ಐತಿ, ವರ್ಕ್ ಮಾಡತ್ತೇನೆ ಈಗ. ಜಸ್ಟ್ ವರ್ಕ್ ಮಾಡ್ಕೊತ ಬ್ಲಾಗ್ ಮಾಡ್ಬೇಕಂತ ಮಾಡೀನಿ. ಅಂದ್ರೆ ತೋರಿಸೋದಿಲ್ಲ ವರ್ಕ್ ಮಾಡೋದು ಈಗ. ಹಂಗೆ ಸ್ವಲ್ಪ ಹೇಳ್ಬೇಕಂತ ಮಾಡೀನಿ. ಏನಂದ್ರೆ ಈಗಿನ ಬ್ಲಾಗ್ಗಳು ಹೆಂಗೆ ಬರತ್ತವ ಅಂದ್ರೆ ಸ್ವಲ್ಪ ಚಲೋ ಕಂಟೆಂಟ್ ಟೈಪ್ ಬರತ್ತವ ರೀ. ಹಂಗೆ ಚಲೋ ಕಂಟೆಂಟ್ ಕೊಡತ್ತೀನಿ ಅನಿಸ್ತದೆ ನನಗೆ. ಯಾಕಂದ್ರೆ ಮೊದಲು ಬ್ಲಾಗ್ ಹೆಂಗೆ ಮಾಡ್ತಿದ್ನಿ, ಗಂಟ್ಲೆ ಹೋಗ್ತೀನಿ ದಿವ್ಸದ್ದೆಲ್ಲ ಏನೇನು ಮಾಡಿರಲ್ಲ ಅದೆಲ್ಲ ಮಾಡ್ತಿದ್ನಿ. ಅದ್ರಾಗ ಸ್ವಲ್ಪ ಕ್ಲಾರಿಟಿ ಹಂಗೆ ಸಿಗ್ತಿರ್ತಿಲ್ಲ. ಈಗಿನ ಬ್ಲಾಗ್ ಹೆಂಗೆ ಮಾಡತ್ತಾನಂದ್ರೆ ಸ್ವಲ್ಪ ಮಿನಿ 3 ನಿಮಿಷ 4 ನಿಮಿಷ 5-6 ನಿಮಿಷದ ಮಾಡತ್ತಾನೆ. ಅದು ಮತ್ತು ಅದ್ರಾಗ ಇರ್ಬೇಕ್ರಿ ಈಗ ಮಾಡ್ತಿದ್ದು ಇದು ಇಷ್ಟ ಇರ್ಬೇಕು, ಅದಷ್ಟ ಮಾಡತ್ತಾನೆ ಬ್ಲಾಗ್. ಮತ್ತು ಮೊದಲು ಮೀಮ್ಸ್ ಹಾಕೋದು ಕಡಿಮೆ ಮಾಡ್ತೀನಿ, ಅಷ್ಟಕ್ಕಷ್ಟ ಮೀಮ್ಸ್ ಹಾಕ್ತೀನಿ. ಈಗಿನವ್ರು ಯಾರ ಕಂಡ್ರು ಮೀಮ್ಸ್ದಾಗ ಹಾಕಿರಂದ್ರೆ ಬರೀ ಮೀಮ್ಸ. ನಂದು ಚಾನಲ್ ಹೆಸರು ಮೀಮ್ಸ್ ಬ್ಲಾಗ್ ಮಾಡ್ಬೇಕಂತ ಮಾಡೋದಾಗೈತೆ ನೋಡಿ. ಹಂಗಾಗೈತೆ ಬಾಲೆ. ಮೀಮ್ಸ್ ಹಾಕ್ತೀನಿ ಮಸ್ತ್ ಹಾಕ್ತೀನಿ. ಹುಡುಗರ್ಗೆ ಬರಾಕ ಮುಂದೆ ಮಾಡೋದಾರ, ಅದಕ್ಕೆಲ್ಲ ಬ್ಲಾಗ್ದಾಗ ಬರಕ್ಕೆ ಏನು ಮಾಡ್ತಾರ. ಅದ್ರ ಸಂಬಂಧ ಮತ್ತೇನ್ರಿ ಬಂದಿರ್ತಾನೆ ಅಂತ ಚಲೋ ಮತ್ತೆ ಸಿಕ್ಕಿರ್ತಾರೆ ಹಾಕಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮೀಮ್ಸ್ ಹಾಕತ್ತೀನಿ. ಈಗಿನ ಬ್ಲಾಗ್ ಯಾರ್ಯಾರು ಚಲೋ ಅನ್ಸತ್ತ ಅವ್ರು ಲೈಕ್ ಮಾಡಿರಪ್ಪ. ಯಾಕಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರು ನೀವು 89 ಸಬ್ಸ್ಕ್ರೈಬರ್ಸ್, ಈಗ 100K ಸಬ್ಸ್ಕ್ರೈಬರ್, 1 ಲಕ್ಷ ಜನ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಹೆಂಗೆ ಮಾಡೋದು ಲೈಕ್ ತಿಂತದೆ 1 ವರ್ಷದಾಗಂದ್ರೆ ಮಾತೇ ಇಲ್ಲ. ಈಗ ಬರೀ 89 ಆಗದೆ. 1 ವರ್ಷ ಬಂದ್ರೆ 1 ಲಕ್ಷ ಅಂದ್ರೆ ಏನು ರೀ ಇದು ಬೆಂಕಿ ಆತಂದ್ರೆ ಸಿಲ್ವರ್ ಪ್ಲೇ ಬಟನ್ ರೀ. ಡ್ರೀಮ್ ಬಿಗ್ ಅಚೀವ್ ಬಿಗ್ ಅಂತಾರಲ್ಲ, ಅದೊಂಥರ ನನಗೊಂಥರ ಬಿಗ್ ರೀ ಅದು. ಯಾಕಂದ್ರೆ 100K ಸಬ್ಸ್ಕ್ರೈಬರ್ಸ್ ಇದ್ರಾಗ ಬೆಂಕಿ. ಇದ್ರಾಗ ನಾನು ಅಟ್ಟಕಟ್ಟ ಬರೀ ನಾನು ಎಂಥ ಓಡೋದು ಗೊತ್ತು ನನಗೆ. ಬ್ಲಾಗ್ಸ್ ಅಂದ್ರೆ ಮದ್ವೆ ಹಾಕಿನಂದ್ರೆ ಅವು ಓಡ್ತಾವು, ಬರ್ತ್ಡೇ ಸೆಲೆಬ್ರೇಷನ್, ಬರೀ ಸೆಲೆಬ್ರೇಷನ್ಸ್ ಬ್ಲಾಗ್ ಮಾಡ್ಬೇಕು ಅನ್ಸತ್ತೆ. ನಾನು ಬಾಳೆ ಬರೀ ಸೆಲೆಬ್ರೇಷನ್ಸ್ ಬ್ಲಾಗ್ ಓಡ್ತಾನೆ ನಾನು. ಮತ್ತು ಬೇರೆ ಯಾವ ಓಡೋದಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಈಗ ನಾರ್ಮಲ್ ಮಾಡಿದ್ಯಾ 17, 20, 25, 30 ಲಾಸ್ಟ್ ಸೆಲೆಬ್ರೇಷನ್ ಬ್ಲಾಗ್ಸ್ ಮಾಡಿದಂದ್ರೆ ಓಡ್ತಾವ್ರಿ ತಿಗ್ಗಂಟ್ಲೆ 70, 80, 90, 100 ಹಂಗೆ ಓಡ್ತಾವೆ. ಒಟ್ಟು ಸೆಲೆಬ್ರೇಷನ್ ಬ್ಲಾಗ್ಸ್ ಏನು ದಿನ ಸೆಲೆಬ್ರೇಷನ್ ಏನು ಮಾಡ್ತೀನಿ ಹೇಳಿ. ನಾನು ಸೆಲೆಬ್ರೇಷನ್ ಯಾರೇ ಇದ್ದ ಅಷ್ಟೇ ಮಾಡ್ತೀನಿ. ದಿನ ನೋಡಿರಲ್ಲ ಅವರ ಜನ ನೋಡ್ತಿರ್ತಾರೆ. ಅವ್ನು ನೋಡಿರಲ್ಲ ಜನ ಡೈಲಿ ನೋಡ್ರೆ ಎಲ್ಲ ಬಿಟ್ಟು ಬರೀ ಸೆಲೆಬ್ರೇಷನ್ ಅಟ್ಟು ನೋಡ್ತೇನೆ ಅಂದರೆ ಹೆಂಗದ? ಬರೀ ಸೆಲೆಬ್ರೇಷನ್ ಅಟ್ಟು ನೋಡತ್ತಾರೆ ನೀವು. ಈ ಸೆಲೆಬ್ರೇಷನ್ ಡೈಲಿ ಎಲ್ಲ ನಿಮ್ಮ ಮನೆಗೆ ಬರ್ರಿ, ಎಲ್ಲರ ಮನೆಗೆ ಮುಂದೆ ಸೆಲೆಬ್ರೇಷನ್ ಮಾಡೋದು ಡೈಲಿ ಅದು ಹಾಕ್ಬಿಡ್ತೀನಿ. ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ ಬರೀ ಇಂಥದೆಯ ನೋಡತ್ತೆ. ಸೆಲೆಬ್ರೇಷನ್ ಬ್ಲಾಗ್ಸ್ ಅಟ್ಟ ಓಡ್ತಾವ್ರಿ. ಯಾಕೆ ಗೊತ್ತಾವ್ರು ಬರೀ ಡೈಲಿ ಲಾಗ್ ಡೈಲಿ ನೋಡ್ರಿ. ನಿಮ್ಗೆ ಇಷ್ಟ ಅನ್ಸಿರ ಅಟ್ಟ ನೋಡ್ರಿ. ಬರೀ ಸೆಲೆಬ್ರೇಷನ್ ಅಷ್ಟೇ ನೋಡ್ಕೊಂತವ್ರಿ, ಏನು ಉಪಯೋಗಿಲ್ಲ. ಬರೀ ಸೆಲೆಬ್ರೇಷನ್ ಅಟ್ಟ ನೋಡ್ಕೊಂತಕ್ಕರಿ. ಬರೀ ಮೊನ್ನೆ ನಮ್ಮ ದೋಸ್ತು ಅಕ್ಕನ ಮದ್ವೆ ಇತ್ತು, ಎಂಗೇಜ್ಮೆಂಟ್ ಇತ್ತು, ಅದನ್ನ ಹಾಕೀನಿ. ಅದು ಓಡ್ತು ಸ್ವಲ್ಪ. ಮತ್ತು ನಮ್ಮ ಅಲ್ಲಿ ವಿವೇಕಾನಂದ ಬರ್ತಡೇ ಇತ್ತು, ಅದು ಓಡ್ತಾ. ಅಂಥದ್ದು ಓಡ್ತಾವೆ 2-3 ತಿಂಗಳು ಹೊಂಟಿದ್ದು. ಅದು ಓಡ್ತು. ಇವು 600 ಓಡ್ತಾವೆ. ಏನು ಬರೀ ಸೆಲೆಬ್ರೇಷನ್ ಮೀನ್ಸ್ ವ್ಯೂಸ್ ಅಂದ್ರೆ ಇನ್ನು ಹೆಂಗೆ ಮಾಡ್ಬೇಕಂದ್ರೆ ಬರೀ ಮದುವೆ ಮುಂಜಿದ್ದಲ್ಲಿ ಹೋಗ್ಬೇಕ್ರಿ. ಮದುವೆ ಮುಂಜಿದ್ದಲ್ಲಿ ಹೋದ್ರೆ ವ್ಯೂಸ್ ಬರ್ತಾವೆ ನಮಗೇನು ಅನ್ಸೋ ಮಟ್ಟಿಗೆ. ಭಾಳ ಅದಾಗೈತಿ. ಇನ್ನು ನಾನು ನೋಡ್ತೇನೆ ರೀ ಅಂತೆಲ್ಲ ಟ್ರೈ ಮಾಡೋದು. ನಾವೇನು ಹೊಸ ಬಿಟ್ರೆ. ಯಾಕಂದ್ರೆ ನೀವು ನಾನು ಮಿಸ್ ಮಾಡ್ಕೊಂಡ್ರೆ ಡೈಮಂಡ್ ಮಿಸ್ ಮಾಡ್ಕೊಂಡಂಗೆ ಮುಂದೊಂದು ದಿವಸ ನನಗೊಂಥರ ಅನಿಸ್ತೈತೆ. ಹಂಗೆ ನೋಡ್ತೀರಿ ಈಗಿಂತ ನೋಡ್ರಿ ನಿಮಗೆ ಗೊತ್ತಾಗತ್ತೆ. ಹಿಂಗೆ ಸ್ಟೆಪ್ ಬೈ ಸ್ಟೆಪ್ಸ್ ಗುಡ್ಡ ಸ್ಟೆಪ್ ಬೈ ಸ್ಟೆಪ್ ಇರತ್ತೇನೆ ರೀ. ಈಗ ಒಮ್ಮೆ ಗುಡ್ಡ ಹತ್ತಿದ್ಕೊಳ್ಳೋ ನೋಡ್ಬೇಡ್ರಿ ನನಗೆ. ಒಮ್ಮೆ ಸ್ಟೆಪ್ ಬೈ ಸ್ಟೆಪ್ ಹತ್ತದು ನೋಡ್ರಿ. ಹಂಗೆ ಸ್ಟೆಪ್ ಬೈ ಸ್ಟೆಪ್ ಒಮ್ಮೆ ಗುಡ್ಡ ಹತ್ತಿದ್ಕೊಳ್ಳೋ ನೋಡೋಕೆ ಇಂಟ್ರೆಸ್ಟ್ ಬರಲ್ಲ. ಯಾಕಂದ್ರೆ ಮ್ಯಾಲಿಂದ ವ್ಯೂ ಕಾಣಿಸ್ತದೆ ಅಟ್ಟ. ಇಲ್ಲಿ ಶ್ರಮ ಕಾಣೋದಿಲ್ಲ. ಹತ್ತಿದ ಶ್ರಮ ಯಾರೂ ನೋಡೋದಿಲ್ಲ. ಮ್ಯಾಲಿಂದ ವ್ಯೂ ಅಟ್ಟ ನೋಡಿ ಏನು ಮಾಡೋರು ಹೇಳಿ. ಶ್ರಮ ನೋಡ್ರಿ ಅಟ್ಟ ಹತ್ತದ ಹಂಗೆ ಎಲ್ಲರೂ. ಮತ್ತು ಇನ್ನು ಗೈಸ್ ಇನ್ನು ವರ್ಕ್ ಮಾಡ್ತೇನೆ ನಾನು. ಇನ್ನು ಭಾಳ ಬ್ಲಾಗ್ ಮಾಡಲ್ಲ. ಯಾಕಂದ್ರೆ ಸ್ವಲ್ಪ ಪ್ರೆಷರ್ ಐತಿ ಇನ್ನೊಂದು ಸ್ವಲ್ಪ ದಿವಸ. ಅಂದ್ರೆ ಅದ್ರ ಸಂಬಂಧ ವರ್ಕ್ ಮಾಡೋಣ ರೀ. ಮತ್ತು ಹೋಗ್ಕಿಂತ ಮೊದಲು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರ್ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರೆ. ಮತ್ತು ನಾಳೆ ಸಿಗ್ತೇನೆ. ಮತ್ತು ಕಾಮೆಂಟ್ ಹಾಕ್ರಿ ಲಾಗ್ ಚಲೋ ಅನ್ಸೋಕತ್ತು ಅಂದ್ರೆ. ಮತ್ತೆಲ್ಲರೂ ನಾಳೆ ಸಿಗ್ತೇನೆ. ಎಲ್ಲರೂ ಟಾಟಾ, ಬೈ ಬೈ.